ಎಲ್ಲ ಇವಳ ಇದೇನು ಬೀಗ ಹಾಕತ್ತಲ್ಲ ಅದು ಎಲ್ಲೋ ಹೇಳೋ ಕಾಣಲ್ಲ. ಸುಶೀಲಾ 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 ಅರೆ ಎಲ್ಲೋದ್ಲು ಎಲ್ಲೂ ಕಾಣ್ತೇನೆ ಇಲ್ವಲ್ಲ. ಸುಶೀಲಾ ಸುಶೀಲಾ ಓಹೋ ಏನಪ್ಪ ಏನು ಕೂಕತ್ತದಿ? ಎಲ್ಲ ಸುಶೀಲಾ ಕಾಣ್ತೇನೆ ಇಲ್ಲ. ಬೀಗ ಹಾಕ ಹೋಗಲ್ಲಮ್ಮ. ಯಾವ ಸುಶೀಲನಪ್ಪ? ಯಾವ ಸುಶೀಲ? ಇದೇನಮ್ಮ ಯಾವ ಸುಶೀಲಾ ಅಂತ ಗೊತ್ತಿಲ್ಲ ನಿಮ್ಗೆ? ನಾನು ಎರ್ತಿ ಸುಶೀಲಾ ಇಲ್ಲಮ್ಮ. ನೀನ್ ಎರ್ತಿ ಸುಶೀಲ ನಮ್ಗೇನ್ ಗೊತ್ತು? ಎಲ್ಲಿ ಹೋಗಿದ್ದಾಳೆ, ಯಾತಕ್ಕೆ ಹೋಗಿದ್ದಾಳೆ ನಮ್ಗೆ ಹೇಳ್ಬಿಟ್ಟೋಗಿದ್ದಾಳೆ. ನೀನ್ ಹೇಳ್ಬಿಟ್ಟೋಗಿದ್ದ ನಾನು ಎರ್ತಿ ನೋಡ್ಕೊಳ್ಳಿ ಅನ್ಬಿಟ್ಟು. ಮಾವು ಏನಮ್ಮ ಹೇಳ್ತಿದ್ದೀನಿ ನೀನು? ಏನು ಹೇಳ್ತಿದ್ಯಾ? ನಾನು ಎರ್ತಿ ಇಲ್ಲೇ ಇರಬೇಕು ಅಂದ್ಬಿಟ್ಟು ಬಾಡಿಗೆಗೆ ಮನೆ ಮಾಡ್ಬಿಟ್ಟು ಹೋಗಿರ್ಬಮ್ಮ ನಾನು. ಬಾಡಿಗೆಗೆ ಮನೆ ಮಾಡ್ಬಿಟ್ಟು ಹೋಗಿದ್ದೆ ಕಣಪ್ಪ, ಇಲ್ಲ ಅಂತ ಯಾರು ಹೇಳ್ದವರು? ಮತ್ತೆ ಈಗ ನಾನು ಎರ್ತಿಲ್ವಲ್ಲ ಏನಂತ ಅನ್ಬೇಕು? ನೀವು ತಾನೇ ಜವಾಬ್ದಾರಿ. ಬಾಡಿಗೆ ಕೊಟ್ಟಿರೋದಲ್ಲ, ನೀನ್ ಎರ್ತಿ ಕಾಯ್ಕೊಂಡು ಕೂತ್ಕೊತೀನಿ. ಎಲ್ಲಿ ಹೋಗಿದ್ದಾಳು ಎಲ್ಲಿ ಬೈದಾಳು ಅಂತ. ಬರ್ಬೋದ ಸಂಬಳ ಕೊಟ್ಟಿದ್ದಾಳೆ ನೀನು. ನಾನು ಎರ್ತಿ ಎಲ್ಲೂ ಹೋಗಿ ನಾನು ನೋಡ್ಕೊಂಡ್ಬಿಟ್ಟು ಅದಕ್ಕೆ ನೋಡ್ಕೊತೀನಿ ಕಣಪ್ಪ. ಓಹೋ ನೀನು ಸುಮಾರಾಗಿದ್ದೀಯಲ್ಲ. ಎಲ್ಲಮ್ಮ ಸುಶೀಲಾ ಇಲ್ಲ ಕೇಳು ಮತ್ತೆ ಹೇಳ್ತೀನಿ. ಏನು ದುರಾಕಾರ ತೋರಿದ್ರು ಇಲ್ಲೇ ಯಾರು ಎದ್ರುಕೊಂಡ್ಬಿಟ್ಟಾರು ನಿನ್ನ ಆಂಕರಕ್ಕೆ ಬೆಂಕಿಕ. ಹೇಳಮ್ಮ ಹೇಳಮ್ಮ ಹೇಳಮ್ಮ. ನಿಮ್ಮೂರಿಗೆ ಬಂದ್ಲಲ್ಲ, ಬಂದಿಲ್ವಾ? ಊರಲ್ಲಿ ಇದ್ದಿಲ್ಲ ಕಣಮ್ಮ. ನಾನು ನಮ್ಮ ಅತ್ತೆ ಊರಿಗೆ ಅಂತ ಹೋಗಿ 6-15 ದಿವಸ ಆಗಿತ್ತು. ನಾನು ಊರಿಗೆ ಹೋಗಿಲ್ಲ. ಹಂಗಾರೆ ಊರಲ್ಲಾಳೆ ಹೋಗು. ಊರಲ್ಲಿ ಇದ್ದಳು ಊರಿಗೆ ಹೋದ್ಲು. ಅವ್ರ ಅಪ್ಪ ಬಂದಿತ್ತು, ಅವ್ರ ಅಪ್ಪ ಜೊತೆ ಹೋದ್ಲು. ಅಯ್ಯೋ ಅಯ್ಯೋ ದೇವ್ರೆ, ಅವ್ರ ಅಪ್ಪ ನೋಡು ಚಿಕ್ಕ ವಯಸ್ಸಲ್ಲಿ ಓಡಾಗಿತ್ತು. ಅದು ಯಾಕೆ ಓಡೋದ್ಲಪ್ಪ ಮನೆ ಹಾಳಿ? ಯಾಕೆ ಓಡೋದ್ಲು? ನನ್ನ ಕೈ ಕೊಟ್ಬಿಟ್ಲು, ನನಗೆ ಮೋಸ ಮಾಡ್ಬಿಟ್ಲು, ನನಗೆ ನ್ಯಾಯ ಮಾಡ್ಬಿಟ್ಲು. ಅಯ್ಯೋ ದೇವ್ರೆ. ಮುಚ್ಚು ಬಾಯ, ನೀನು ಎತ್ತಿಗೂ ನಿಮ್ಗೆ ಬೆಂಕಿ ಕಾದ್ರೆ ಯಾರೇ ಮಕ್ಕಳು ಕಟ್ಕೊಂಡಿರ್ತಿ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನೀನ್ ಹೆಂಗ್ಲ ಜೀವನ ಮಾಡಿ ನೀನು? ಮತ್ತೆ ನಾನು ಅವ್ರ ಅಪ್ಪ ಇಲ್ಲ ಕಣಮ್ಮ. ಅಮ್ಮ ನಿಂಗೆ ಸುಳ್ಳು ಹೇಳಕಣಮ್ಮ. ಅವ್ರ ಅಪ್ಪ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಓಡೋಗಿದ. ಬಿಟ್ಟು ಹೋಗಿದಲ್ವಾ? ಅವನೇ ಬಂದಿದ್ದು. ಬಂದ್ಬಿಟ್ಟು ಅವಯ್ಯ ಇದ್ದ ಒಂದು 4 ದಿವಸ ಇದ್ಬಿಟ್ಟು ಅವ್ರ ಕಷ್ಟ ನೋಡಕ್ಕಾಗ್ದೇ ಕರ್ಕೊಂಡು ಹೋದ. ಅಯ್ಯೋ ನನ್ನ ನಿರ್ತಿ ಹೆಂಗೆ ಕರ್ಕೊಂಡು ಹೋದ ಬಿಡಿಲ್ಲ. ನಾನು ಮದುವೆಗಿದ್ದವಳು ಮರ್ತ್ಬಿಟ್ಲ ಆ ಸೊಸಿಲ. ಇನ್ನಂತ ಹುಚ್ಚು ಮುದೇವಿ ಕೊಟ್ಟು ಯಾರು ಬಾಟ ಮಾಡಕ್ಕದಪ್ಪ. ಲವ್ ಅವ್ರ ಸುದ್ದಿಗೆ ಹೋಗ್ಬೇಡ. ಹೆಂಗೋ ಹೋಗಿ ಅವ್ಳು ಗಂಡ ಮನೆ ಹೆಂಗೋ ನೆಮ್ಮದಿಗಿರ್ತಾಳೆ. ನೀನು ಹೋಗ್ಕೋಬೇಡ. ನೀನು ಬಂಗ ನೀನು ನೋಡೋಗು. ಅದೇ ನಿಮ್ಮ ಅತ್ತೆ ಮಗಳು ಮದುವೆ ತಿನ್ಕೊಂಡು ಹೋಗಿದಾಳೆ ಆಗ್ಬಿಟ್ಟು ಸುಮ್ಮನೆ ಕಾಡ್ದದ ನಂಗೆ ಇರೋಗು. ಅವೇನ ಜೀವನ ಕಾಳು ಮಾಡಿ ನೀನು ಅನುಮಾನ ಬಾರಿ ಮುನ್ನಾಕ ಅನುಮಾನ ಪಟ್ಟಿ ಜೀವನ ಹಾಳು ಮಾಡ್ಕೊತಾ ಕೂತಿದ್ದೀರ ಮುಂಡೆ ಮಗನೇ. ಪಪ್ಪ ಬೆಣ್ಣ ಕರ್ಕೊಂಡ್ಬಿಟ್ಟು ಬೆಣ್ಣ ಜೀವನ ಹಾಳು ಮಾಡಿದೆ, ನಿನ್ನ ಜೀವನ ಹಾಳು ಮಾಡ್ಕೊತೀಯೇ. ಈಗ ಹೆಂಗೋ ಬುದ್ಧಿ ಹೇಳ್ಕೊಂಡು ಅಪ್ಪ ಕರ್ಕೊಂಡು ಹೋಗಾನೆ ಗಂಡ ಮನೆ ಬುಡಕ್ಕೆ ಅಂದ್ಬಿಟ್ಟು. ಸರಿಯಾ ನೀನು ಪಡೆದು ನೀನು ಹೋಗು. ಎಲ್ಲಾರು ಹೆಣ್ಣು ನೋಡ್ಕೊಂಡು ನಿಮ್ಮ ಅತ್ತೆ ಮಗಳು ಅವಳೆಂದಲ್ಲ ಹೋಗಿ ಮದುವೆ ಹೋಗು. ಯಾಕನಮ್ಮ ಇಲ್ಲ ನಮ್ಮ ಅತ್ತೆ ಮಗಳಿದ್ರು ನಾನೇ ಕೂತಿದ್ದೆ ತಿರ್ಗೋಬಿಲ್ಗೆ. ನಮ್ಮ ಅತ್ತೆ ಮಗಳು ನಾನು ಆಯ್ಕಲ್ಲ ಅಂದ್ಬಿಟ್ಟು ನನ್ನ ಸುದ್ದಿ ಎಲ್ಲ ಗೊತ್ತಾಗ್ಬಿಟ್ಟು ಇವಳು ಮದುವೆ ಆಗಿರೋದೆಲ್ಲ ಗೊತ್ತಾಗೋದೆ. ಅದು ಯಾವ ಬಿಟ್ಟೆ ಹೇಳಿದ್ರು ಕಣೆ. ನಮ್ಮ ಅತ್ತೆನೂ ನಮ್ಮ ಮಾವನವೇ ಮಾಡಕ್ಕಿಲ್ಲ ಅಂದ್ಬಿಟ್ರು. ಈಗ ನಾನು ಒಂಟಿಯಾಗಿರ್ಬೇಕು. ಅದಕ್ಕೆ ಇವಳನ್ನ ನಾನು ಎತ್ತಿ ಅನ್ಕೊಂಡು ಹೆಂಗೋ ಮದುವೆ ಆಗಿದ್ದಲ್ಲ, ಇವಳ ಜೊತೆ ಬಾಟ ಮಾಡೋದಂತ ಬಂದ್ರೆ ಇವಳು ಇಲ್ಲ ಕೇಳ್ವಲ್ಲಮ್ಮ. ನಿನ್ನ ಬಾಯಿ ಮುನ್ನಕ ಇನ್ನು ಅವಳು ನಿಂಗೆ ಸಿಕ್ಕಳ ಅವಳು ಗಂಡ ಮನೆಗೆ ಓದ್ಬೇಕಂತ ಹೋಗು. ಅವೇನು ಸುದ್ದಿಗೆ ಹೋಗ್ಬೇಡ ಪಪ್ಪ. ಏನೋ ಗೊತ್ತಿಲ್ಲದ್ರೆ ನೀನು ಕೊಟ್ಟು ಬಂದ್ಬಿಟ್ಟದೆ. ಬಂದಿದ್ದಕ್ಕೆ ಇಲ್ಲಿ ಗಂಟ್ಲು ಒಂದು ಬೋಸದೆ ಪಪ್ಪ. ಏನು ಇನ್ನು ಹೋಗ್ಬೇಕನಪ್ಪ ನೀನು ಅವಳು ಸುದ್ದಿಗೆ ಪಪ್ಪ. ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಸೊಸಿಲ್ಲ, ನಾನು ಬಿಟ್ಕೊಳಕ್ಕಿಲ್ಲ. ನಾನು ಮದುವೆ ಆಗಿರ್ತಾನಮ್ಮ. ನಾನು ಮದುವೆ ಆಗಿರೋದು ಅವ್ನ ತಾಳಿಯ ಕಿತ್ತಾಕ್ಬಿಟ್ಟು ಅದೇ ಅನ್ನ ಹಾಕ್ಬಿಡ್ತಾನೆ. ಇನ್ನೊಂದು ಹೊಸ್ತಾಲಿ ತಗೊಂಡು ಕೊಟ್ಟಿದ್ದು ನಾನು. ಅದೇ ನನ್ನ ಇರ್ತಿ ಅವ್ರ ಮನೆಗೆ ಹೋಗಿ ಲೆಕ್ಕದವಳು. ಅದು ಹೆಂಗಿದ್ದವಳು ನಾನು ನೋಡ್ತೀನಿ. ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾನು ಅವಳನ್ನ ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗಿಸ್ಕೊತೀನಿ. ಅಯ್ಯ ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದಾನೆ ಪಪ್ಪ. ಅವಳ ಜೀವನ ಕಾಳು ಮಾಡಿ ಏನು ನೆಮ್ಮದಿಯಾಗಿ ನೋಡ್ಕೊಂಡವೆಣ್ಣ. ಒಡೆಯೋದು ಬಡಿಯೋದು, ಬಿಸಿಲ ನಿಲ್ಸೋದು, ಮಳೆ ನಿಲ್ಸೋದು, ಹಿಂಗೆಲ್ಲ ಆಡ್ಬಿಟ್ಟು ಸಾಮಾನು ತಂದ್ಕೊಂಡಿಲ್ಲ, ಸರಂಜಿ ತಂದ್ಕೊಂಡಿಲ್ಲ. ಅವೆಣ್ಣ ಆ ಪಾಟಿ ವನವಾಸ ಹತ್ಕೊಂಡು ಹೋಗೋದೆ. ಅದು ಯಾಕೆ ಯೋನ್ಸಿ ಬಸ್ದಿ ಹೆಂಗೆ ಸರ್ ನೀನು? ಅವಳು ಸುದ್ದಿ ಯಾಕೆ ನಿನಗೆ? ಹೆಂಗೆ ಅವಳು ಗಂಡಮ್ಮನ ಅವಳೆ ತಾನೆ. ಸುಮ್ಮ ಬಾಯಿ ಮುಚ್ಕೊಂಡು ಹೋಗು ನೀನು. ನಿನಗೆ ಸಾಕ್ತೇಕಂದ್ರೆ ನೀನು ಎತ್ತಿ ಮಕ್ಕಳು ಬೇರೆ ಕೇಳೋದು ನಿನಗೆ ಕತೆ. ನಿನ್ನ ಮಕ ನೋಡಿದ್ರೆ ನೀನು ಕೊತ್ತಿ ಪರ್ತಂಗ ನಿನ್ನ ಮಕ. ನೀನು ಸಾಕು ಗಂಡಸು ಕತೆ ನೀನು ಬಾಯಿ ಇಟ್ಟಾಕಂದ್ರು ಯಾರೇ ಮಕ್ಕಳು ಅವೇನು ಸುದ್ದಿಗೆ ಹೋಗ್ಬೇಡ. ಹೆಂಗೋ ಪಾಪ ಹೋಗಿ ಗಂಡ ಮನೆ ನಿಮ್ದೇ ಸೇರ್ಕೊಂಡವಳೆ. ಅಲ್ಲಿ ಹೋಗ್ಬಿಟ್ಟು ಉಳಿಂಡಕ್ಕೆ ಹೋಗ್ಬೇಡ ನೀನು. ನಿನ್ನ ಪಾಡು ನೀನಿರು. ನಿನಗೂ ಎಲ್ಲರೂ ದೇವ್ರು ಒಳ್ಳೇದು ಮಾಡ್ತಾನೆ. ನೀನೆಲ್ಲಾರು ಒಂದು ಹೆಣ್ಣು ನೋಡ್ಬಿಟ್ಟು ಮದುವೆ ಹೋಗು. ಹೆಂಗಮ್ಮದು ಅದು ಹೆಂಗದದು? ನಾನು ಹುಮ್ಸುತ್ ಕುಡಿಯೋ ಹೊಟ್ಟೆಲಿ ಬೆಳೀತದೆ ಕಣಮ್ಮ. ಅವಳು ಹೋಗ್ಬಿಟ್ಟು ಕಂಡವ್ರು ಮನೆ ಇಟ್ಬಿಟ್ರೆ ನಾನು ಒಪ್ಬಿಟ್ಟನಮ್ಮ. ಕಂಡವ್ರ ಎತ್ತಿ ಹಾಸ್ಕೊ ಬಂದ್ಬಿಟ್ಟು ಏನ್ ನೀನು ಏನು ಭಾಷಣ ಮಾಡ್ತಿದ್ದಿಲ್ಲ ಇಲ್ಲಿ? ಭಾಷಣ ಬಿಗಿತಿದ್ದಿಲ್ಲ ನೀನು? ಯಾಕೆ ಕೇಳಿಸ್ಕೊಂಡು ಸುಮ್ಮನೆ ಅವಳೆ ಅಂತವ ಬರ್ಲ ತಕ್ಕ ಬರ್ದು ಕಳಿಸ್ತೀನಿ. ಅನ್ನೇಕರ್ ನನ್ನ ಮಗನೇ. ಅನ್ನೇಕರ್ ಗನ್ನೆ ಕಚ್ಚ ಪೊಡೆ ನನಗೆ ಮಾತಾಡ್ತಾನೆ ನೋಡಿ. ಮಾತಾಗಿ ಹೆಂಗೆ ಮಾತಾಡ್ತಾನೆ ಅವೆಣ್ಣ. ಒಂದು ದಿವಸ ಒಂಚೂರು ಒಂದು ತನ್ನ ನಿಮ್ದು ತಿನ್ನಕ್ಕೆ ಬಿಡ್ನಿಲ್ಲ. ಕರ್ಕ ಬಂದ್ಬಿಟ್ಟು ಗಂಡುಗಾರ್ತೀಯ ಏನು ದೊಡ್ಡ ಸಭ್ಯಸ್ನಂಗೆ ಮಾತಾಡ್ತೀಯಲ್ಲ ನೀನು. ಓಲಾ ಹೋಗು ಬಾಯಿ ಮುಚ್ಕೊಂಡು. ಜಾಸ್ತಿ ಮಾರ್ಕಿತಾಡ್ರೆ ನಮ್ಮ 3 ಜನ ಸೇರಿಸ್ಬಿಟ್ಟು ನಿನಗೆ ಸರಿಯಾಗಿ ಕೊಡ್ಸ್ ಕಳಿಸ್ತೀನಿ. ಒಳ್ಳೆ ಮಾತ್ರ ಹೊಂಟವ್ರೆ ನಿನಗೆ ಒಳ್ಳೇದು ಹೇಳ್ತಾನೆ ಕೇಳು. ಏನಮ್ಮ ನೀನು ಹೇಳೋದು? ಅಲ್ಲಕನಮ್ಮ ಏನಲ್ಲ ಬೆಲ್ಲ ಹೋಗಿ ಸುಮ್ಮನೆ ವಾಪಸ್ ಬಿಡ ನೀನು. ಓದಕ್ಕಲ್ಲ ನಾನು ಇರಕ್ಕಿಲ್ಲ ಅಂದ್ಬಿಟ್ಟು ನಾನೆಲ್ಲ ಮಾಡಕತ್ತದು. ಇಲ್ಲ ಇದು ನಿನ್ನಿಂದನೇ ಆಗಿರೋದು. ನೀನು ನಾನು ಎಷ್ಟು ಚಾಡಿ ಕಳ್ಸಿರೋದು. ನೀನು ಸುಮ್ಮನೆ ಬಿಡಕ್ಕಿಲ್ಲ. ಏನು ಮಾಡಿ ಅವಳು ಕೊಟ್ಟು ಚುಟ್ನಂಗೆ ಪಾಠ ಬಿಟ್ಟಿದೆ. ಅದಕ್ಕೆ ನಾನು ಕೊಟ್ಟು ಬಂದಿಲ್ಲ ನೀನು. ಕರಿತೀನಿ ನಮ್ಮವ್ರ ಕರೆದ್ಬಿಟ್ಟು ಬುಡ್ಗೆ ಕಳಿಸ್ತೀವಿ. ನಿಂದನೇ ತಲೆ ಬುಡ ಸೀಳ್ಬಿಟ್ಟು ಏನು ಅನ್ಕೊಬಿಟ್ಟಿದ್ದೀನಿ ನೀನು. ಏನಮ್ಮ ನನ್ಗೆ ಹೆಂಗೆ ಅಡಿಯಮ್ಮ ನೀನು? ನೋಡ್ಕೊಂಬ ನಿನ್ನ ಕತೆ ಹೆಂಗೆ ಮಾಡ್ತೀನಿ ಅಂತ. ಎಲ್ಲ ಮಾಡಿ ಏನು ಮಾಡಕತ್ತದ ನೀನು? ಓಲಾ ಮಾನ್ಗೆಟ್ ನನ್ನ ಮಗನ ನೀನು. ಓಹೋ ಗಂಡು ಗರ್ತಿ ಹಾಸ್ಕೊಂಡ್ಬಿಟ್ಟು ಅವೆಣ್ಣ ಒಂದು ದಿವಸ ನೆಮ್ಮದಿ ಕೊಟ್ಟಿಲ್ಲ. ನಿನ್ನೆ ನಂಬ್ಕೊಬಂದ್ಲಲ್ಲ ಅವಳು ಮದುವೆ ಆಗಿರೋಳು. ನಿನ್ನೆ ನಂಬ್ಕೊಬಂದ್ಲತ್ತಾಗೆ ಕಟ್ಕೊಂಡಿರೋ ಗಂಡಂಗೆ ಮೋಸ ಮಾಡ್ಬಿಟ್ಟು ಅನ್ಯಾಯ ಮಾಡಿ ಬಂದಿರ್ತಾನೆ ನೀನು ಅಂತಾಳು. ಅಯ್ಯೋ ಕಟ್ಕೊಂಡು ಗಂಡನೇ ಬಿಟ್ಟು ಬಂದು ನನಗೋಸ್ಕರ ಅವನ ಚೆನ್ನಾಗಿ ನೋಡ್ಕೊಬೇಕು ನೋಡ್ಕೊಂಡ ಒಂದು ದಿವಸ. ಅವೇನು ಕಣ್ಣಲ್ಲಿ ನೀರು ಹಾಕ್ಸ್ಕೊಂಡು ಒಂದು ದಿವಸ ನೆಮ್ಮದಿ ಕೊಟ್ಟಿಲ್ಲ. ತಿರ್ಗಾ ಈಗ ಮಾತಾಡ್ತೀಯಲ್ಲ ನೀನು. ಮಾನ ಬರೋದಿಲ್ಲ ನಿನಗೆ. ನಿನ್ನ ಮಾರ್ಕೆಟ್ ಬಾಯಿ ಮುನ್ನಾಕ ಹೋಗೋ ಮುಂಡೆ ಮಗನೇ. ಹೋಗು ಬಾಯಿ ಮುಚ್ಕೊಂಡು ಮಾತಾಡ್ಬೇಡ ತಿರ್ಗಾವ ನೀನು. ಅವಳು ಮಾತ್ರ ನಾನು ಸುಮ್ಮನೆ ಬಿಡಿಲ್ಲ. ಅವಳು ಬಂದು ನನ್ನ ಮನೇಲಿ ಸಂಸಾರ ಮಾಡ್ಕೊಂಡು ನನ್ನ ಜೊತೆ ಇದ್ರು ಸರಿ. ಈಗ ಅವಳು ಕರ್ಕ ಬಂದಿರೋದಕ್ಕೆ ಊರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಯಾವ ಹೆಣ್ಣು ಕೊಡ್ತಾಯಿಲ್ಲ ನನಗೆ. ಆ ಹುಡುಕಿ ಸುಸ್ತಾಗಿತ್ತು ಕಣಮ್ಮ. ಹುಡುಕಿ ನಮ್ಮ ಅವನು ನಮ್ಮ ಅಪ್ಪನವೇ ಸುಸ್ತಾಗಿ ಹೋಗವೆ ಇಬ್ಬರೂ ಪಾಪ. ಎಲ್ಲಿ ನೋಡಿದ್ರು ಹೆಣ್ಣು ಕೊಡ್ತಾಯಿಲ್ಲ ನನಗೆ. ಹೆಂಗೋ ನಮ್ಮ ಅತ್ತೆ ಮಗಳು ಕೊಡೋಕ್ಕೆ ಒಪ್ಕೊಂಡಿದ್ರು.
ಈಗ ಅವಳಿಗೂ ವಿಷಯ ತಿಳಿದ್ಬಿಟ್ಟು ಅಲ್ಲೂ ಏನು ಕೊಡ್ತಾಯಿಲ್ಲ ನನಗೆ. ನಾನು ಹಂಗೆ ಇರೋಕ್ಕದ ನಾನು ಹೊಮ್ಸೋ ಬೆಳೆಸೋದು ಬೇಡವಾ? ನಾನು ಹೊಮ್ಸೋದು ಕೂಡ ಹೊಟ್ಟೆ ಒಳಗದೆ ಅದೇ ಅಲ್ಲಿ ಹೋಗಿದ್ಬಿಟ್ಟಳು ಅವಳು. ನಾನು ತಾಲಿ ಕಟ್ಟಿರೋದು ಸಾಕ್ಷಿಗೆ ನಮಗೆ ಸಿದ್ದನು ಅವನೇ ಹೇಳ್ತಾನೆ, ಅವನೇ ಸಾಕ್ಷಿಯ. ನಾನು ಅದು ಹೆಂಗೆ ಮಾಡಬೇಕು ನಂಗೆ ಗೊತ್ತು, ಮಾಡ್ತೀನಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಅವಳನ್ನ ತುಂಡ ಕತ್ತರಿಸಾಕ್ಬಿಡ್ತೀನಿ ನಾನು ಅಂತೆ ಹುಚ್ಚು ಬಡಿದ ಅಂತ ಗೊತ್ತಿಲ್ಲ. ಓ ಜರ ಮಗ ಒಳ್ಳೆ ಬತ್ತಲ್ಲ ಹೇಳ್ತಾನೆ ಕೇಳು. ನೀನು ಸುಮ್ಮನೆ ಅವ್ಳು ಸುದ್ದಿಗೆ ಹೋಗ್ದವ್ರು ನಿನಗೆ ಒಳ್ಳೇದು. ಯಾಕೆಂದ್ರೆ ಅವ್ಳು ಗಂಡೋಳು ಗರ್ತಿಕಲ್ಲ, ಗಂಡೋಳು ಗರ್ತಿ ಕರ್ಕೊಂಡ್ಬಂದ್ಬಿಟ್ಟು ಅವ್ಳು ಜೀವನ ಹಾಳು ಮಾಡಕ್ಕೆ ನೋಡ್ದವ್ ನೀನು. ಹೆಂಗೋ ನಿನಗೂ ಒಂದು ಹೆಣ್ಣಾಗಿರ್ತದೆ. ಈಗ ಹಾಳೆ ಮಾರ್ಸ್ಕೊಂಡ್ಮೇಲೆ ಸುಮ್ಮನೆ ಎಲ್ಲರೂ ಒಂದು ಹೆಣ್ಣು ನೋಡ್ಕೊಂಡು ಮದುವೆ ಆಗ್ಬಿಟ್ಟು ನೆಮ್ಮದಿಗಿರೋದು ಕಲಿ ನೀನು. ಅದೆಲ್ಲ ಬಿಟ್ಬಿಟ್ಟು ನೀನು ಆ ಥರ ಕಲಿಬೇಡ ನೀನು. ಅವ್ರ ಮನೆಗೆ ಹೋದ್ರೆ ಅವ್ರು ಸುಮ್ಮನೆ ಬಿಟ್ಟಾರಲ್ಲ ಕೈ ಕಾಲು ಮುಡ್ತಾರೆ. ಆಮೇಲೆ ಎಲ್ಲ ಮಾಡಿ ನೀನು ಆಮೇಲೆ ಏನು ಮಾಡಿ ಅಂತ ಬುದ್ಧಿರು ನಿನಗೆ. ಒಳ್ಳೆ ಮಾತಲ್ಲಿ ಹೇಳ್ತಾನೆ, ನೀನು ಹುಚ್ಚಾಟನ ಬಿಟ್ಬಿಟ್ಟು ನೆಮ್ಮದಿಗಿರೋದು ಕಲಿ. ನಿಮ್ಮ ಅಪ್ಪನಿಗೆ ಒಂದು ಒಳ್ಳೆ ಹೆಸರು ಬರೋದು ಬೇಡವಾ? ನಿಮ್ಮಂತ ಮಕ್ಳು ಎತ್ಬಿಟ್ಟು ಅವರು ಎಷ್ಟು ಕಣ್ಣಿರೋ ಕೈ ತೊಳಿತಿದಾರೋ ಅವ್ರಿಗೊಂದು ನೆಮ್ಮದಿ ಬೇಡವಲ್ಲ? ನಿಮ್ಗೆ ಎತ್ತಿರೋ ತಪ್ಪಿಗೆ ಜನಕೊಳ್ಕೆಲ್ಲ ಉಕ್ಕಿಸ್ಕೊಂಡಾರ. ನೋಡಪ್ಪ ಮಗನಿಗೆ ಯಾವಟ್ಟು ಬುದ್ಧಿ ಕಲ್ಸೋರು ಏನ್ಬಿಟ್ಟು ಉಗೇಕಿಲ್ವಲ್ಲ ಅವ್ರಿಗೆ ಯಾಕೋಸ್ಮಕ್ಕೆ ಉಗೇಕಿಲ್ಬೇಡ ಹೊಸಿ ನ್ಯಾಯಯುತವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗು ನೀನು. ಇಲ್ಲ ನಾನು ಮಾತ್ರ ಸುಮ್ಮನೆ ಬಿಡ್ಬೇಕಿಲ್ಲ. ನಾನು ಅದೇನಾದ್ರು ಇಲ್ಲ ಅವ್ರು ಇರ್ಬೇಕಿಲ್ಲ ನಾನು ಇರಬೇಕು. ಅವಳು ಮಾತ್ರ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡಿ. ಬಂದು ಅವಳು ನನ್ನ ಕೂಟ ಬಾಟ ಮಾಡೋ ಸರಿ. ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಏನಾದ್ರು ಮಾಡ್ಕೊಳ್ಳ ನಮ್ಗೇನು ಹೇಳ್ತಾ ಇದೀನಿ. ಇಲ್ಲಿ ನಿಂತ್ಕೊಂಡ ಮನೆ ಬಾಕ್ಲಲ್ಲಿ ನಿನ್ನೆ ಎತ್ತಿಯ ಕರ್ಕೊಂಡು ಓದಾರಪ್ಪ ಸರಿಯಾ? ಅದೇನು ಮಾಡ್ಕೊಡಿ ಮಾಡ್ಕೋಗು. ಇಲ್ಲೇನು ಪುರಾಣ ಆಗ್ತದೆ ನೀನು ಕರಿಬೇಕಾ ಜನಗಳ ಕರ್ದು ಬಿಡಿಸ್ಬೇಕನ್ನಕ ಹೇಳು. ಇನ್ನೊಂದ್ಸತಿ ನಾನು ಎತ್ತಿ ಗಿರ್ತಿರ್ಕೊಂಡು ಬಂದ್ರೆ ನೀನು ಸರಿಯಾಗಿ ಇಸ್ಬಿಡ್ತೀನಿ. ಕೊಡಿಲಿ 2 ತಿಂಗಳು ಬಾಡಿಗೆ ಕೊಟ್ಟಿರೋದ ನೀನು. ಈಗ ಕೂತೀನಿ ಬಾಡಿಗೆ ಕೊಡಕ್ಕೆ ನಿಮಗೆ ಸೈಜ್ ಗೊತ್ತಾಗ ತಲೆ ಮೇಲೆ ಹಾಕ್ಬಿಡ್ತೀನಿ. ಎತ್ತಕ್ಲ ನೋಡ್ತೀನಿ. ಮಗ ಮಗ ಬೈಲಿ ನನ್ನ ಮಗ ಬಂದಾನೆ ಸೈಜ್ ಗಲೆ ತಕ್ಕನ ನನ್ನ ತಲೆ ಮೇಲೆ. ಅಯ್ಯಪ್ಪ ಅಮ್ಮ ಅಮ್ಮ ನಾನಿಲ್ಲ ಮಗಂದೆ ಸೈಜ್ ತೆಗ್ದಿನಿ ತಲೆ ಮೇಲೆ ತಗ್ತೀನಿ ಅಂತ ಹೇಳೋಣ. ಮತ್ತೆ ಇನ್ನೇನಂದೆ ನೀನು? ಏನಂದೆ? ಹಂಗಲ್ಲ ಕರ್ಮ ಸೈಜ್ ತಗೊಂಡು ನಾನು ಕಾಲ್ ಮೇಲೆ ತಗತೀನಿ ಅಂತ ಅಂದಿದ್ದು ನಾನು. ಓಹೋ ನನಗೆ ಕಿವಿ ಕೇಳಕ್ಕಿಲ್ಲ ಅನ್ಕೊಬಿಟ್ಟಿದ್ದಿಲ್ಲ. ನನಗೂ ಕಿವಿ ಚೆನ್ನಾಗಿ ಕೇಳ್ತವೆ. ಇಲ್ಲ ಬಿಡಮ್ಮ ದೇವ್ರನ್ನು ನಾನು ಹಂಗದಿದ್ದು ಕತೆ ನಿನ್ಗೆಲ್ಲ ಹಿಂಗೆ ಕೇಳಿಸಿರ್ಬೇಕು. ಹೋಗು ಮಾರ್ಕೆಟ್ ಮುದೇವಿ ಬಂದಾನೆ ಇಲ್ಲಿ ಕಂಡೋರ್ ಎತ್ತಿ ಕರ್ಕ ಬಂದ್ಬಿಟ್ಟು ಅವ್ರು ಹಾಳು ಮಾಡಿರೋದಲ್ಲ ನೀ. ನಾನು ತಲೆ ಮೇಲೆ ಸೈಜ್ ಗಲೆ ತಕ್ಕಂತೆ ಎತ್ತಾಕು ನೋಡ್ತೀನಿ. ನಿಮ್ಮ ಅಪ್ಪನ ಕರೆಕ್ಟ್ ಆಗಿದ್ರೆ ನೀನು ಎತ್ತಾಕ್ಬಿಟ್ಟು ನೀನು ನಮ್ಮ ಊರು ಬಿಟ್ಟೋಲ್ಲ ಆಮೇಲೆ ಗೊತ್ತಾಯ್ತದೆ. ಇನ್ನೊಂದು ದಿವಸ ಏನಾದ್ರು ಇತ್ತಾಗ ತಲೆಗೆ ಹಾಕೋರೆ ನಿನ್ನ ತಲೆ ಕತ್ತರಿಸಾಕ್ಬಿಡ್ತೀನಿ. ಹುಷಾರು. ನಾವೆಂತ ಜನಗಳ ತಗೋತೀನಿ. ಒಳ್ಳೆ ತನಕ ಒಳ್ಳೇದು ಕೆಟ್ಟನು ಕೆಟ್ಟವ್ರಿ ನಾವು ಗೊತ್ತಾ? ಏನಾರ ನಮ್ಮ ಸುದ್ದಿದ್ದಿ ಬಂದ್ಬಿಟ್ರು ಮಾತ್ರ ಸರಿ ಮರುಗೋದು ಇಳ್ಸಾಕ್ಬಿಡ್ತೀನಿ. ಹೋಗು ಬಾಯಿಸ್ಕೊಡು. ಆಯ್ತು ಬಿಡಮ್ಮ ಆಯ್ತು ಬಿಡು. ನೀನು ಕುಟ್ಟೇನು ಮಾತು ಅವಳು ತಗೋಯ್ತೀನಿ ನಾನು. ಹೋಗ್ಬಿಟ್ಟು ಅವಳ ಮನೆ ಒಳಗೆ ತರ್ಬಿಟ್ಕೊಂಡು ನಮ್ಮ ಮನೆಗೆ ಹಾಕೊಂಡು ಹೋಗಿಲ್ಲ ನಾನು ಗನ್ಸೆ ಅಲ್ಲ. ಗನ್ಸೋ ಹೆಂಗ್ಸೋ ನಾನು ತೋರೋಗು. ನಾನು ಕುಟ್ಟೆ ಕರ್ಕೊಂಡಿಲ್ಲ ನೀನು. ನಾನು ಕುಟ್ಟೆ ಕರ್ಕೊಂಡಿಲ್ಲ ನೀನು. ಕುಟ್ಟೇರಮ್ಮ ಮಾತು ನನಗೆ ನಾನು ಹೋಗತ್ತ ಹೋಯ್ತೀನಿ ಬಿಡಮ್ಮ. ಸರಿ ಏನಾರು ಮಾಡ್ಕೋಗಿ ಹೋಗಿ. ನೋಡ್ರಪ್ಪ ನೋಡಿ ಆ ಸೋಸಿಲ್ಲ ಯಾವ ಮೋಸ ಮಾಡ್ಬಿಡ್ಲಿ ನನಗೆ ಅಂತ. ನಾನು ನಿಮ್ಮ ಕಂಡಂಗೆ ನಾನು ದೇವಸ್ಥಾನದಲ್ಲಿ ನಾನು ಮದುವೆ ಆಗಿಲ್ವಾ? ಅವ್ಳು ಗಂಡ ಕೊಟ್ಟು ತಾಲಿಯ ತೆಗ್ದು ಹಾಕ್ಬಿಟ್ಟು ಅದ್ರ ಮೇಲೆ ಕಾಸು ಕೊಟ್ಬಿಟ್ಟು ನಾನು ಬೇರೆ ತಾಲಿ ತಗೊಂಡು ನೀವು ಹೇಳಿ ನೀವೇ ತಗೊಂಡು ನಾನು ಕಟ್ತಾನೆ. ಇವತ್ತು ನಾನು ಜೊತೆ ಬರ್ಬೇಕು ತಾನೆ ಗಂಡ ಅನ್ಕೊಂಡು ಗಂಡ ಅದನ್ನು ಶಿಕ್ಷೆ ಕೊಟ್ಟನ ಬಂಧನ ಕೊಟ್ಟನ ಏನು ಕೊಟ್ಟರು ಅನ್ಬೋಸ್ಕೊಂಡು ಇರ್ಬೇಕು ತಾನಳು. ಅದು ಬಿಟ್ಟು ಅದು ಹೆಂಗೆ ಕೊಟ್ಟದಳು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡಿದ್ದಲ್ಲಂತೆ. ಅವಳನ್ನ ಸುಮ್ಮನೆ ಬಿಟ್ಟ ನಾನು 15 ಊರು ಆಯ್ತಿಲ್ಲ. ಅವಳಿಂದ ಅಲ್ಲಿ ಹೋಗಿದ್ರು ನನಗೆ ಗೊತ್ತಾಗೋದು ಬಟ್ ತಾವು ಯಾವ ಹೇಳಿದ್ರು ನನಗೆ. ನಾನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಅವಳನ್ನ. ಅದು ಹೆಂಗೆ ಬಿಡೋದು ನಾನು ನನ್ನ ಮಗಿನ ಅವಳು ಹೊಟ್ಟೆ ಒಳಗೆ ಮಡಿಕೊಂಡು ಅದು ಹೆಂಗೆ ಬಿಡೋದು ನಾನು ಹೋಯ್ತೀನಿ. ನನ್ನ ಮುಗಿನ ಕೊಡು ಇಲ್ಲ ನೀನು ಬಂದಿರು ನಾನು ಮನೆಗೆ ಅಂತೀನಿ. ಸುಮ್ಮನೆ ಬಿಡಕ್ಕಿಲ್ಲ ನನ್ನ ಮಾತ್ರ. ನಾನು ಹೊಮ್ಸದ ಕುಡಿಗೆ ಹೆಚ್ಚು ಕಮ್ಮಿ ಮಾಡ್ರಿ ಏನು ಮಾಡೋದು ಹೇಳಿ ನೀವೇ ಸಾಕ್ಷಿ ಹೇಳ್ಬೇಕು. ನೀವೇ ನನ್ನ ಮದುವೆಗಿದ್ದಕ್ಕೆ ನೀವು ನೋಡಿದಿರ್ತಾನೆ. ದಯವಿಟ್ಟು ಹೇಳ್ರಪ್ಪ ನೀವು ಸರಿಯಾ? ಹಂಗೆ ವೀಡಿಯೋ ಹೆಂಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.